ಹೊರಗಡೆ ಜಿಲ್ಲೆಯವ್ರು ತಂದು ಕೊಡೋದ್ರಿಂದ ನಾವು ಹೈಕಮಾಂಡ್ ಹೇಳ್ಬೋದು ನಮಗೆ ಇದು ನಾವು ಕಾಂಗ್ರೆಸ್ನವರು ನೀವು ಕಡಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು ಅಂತ ನಮ್ಮ ಮಾತು ಕೇಳೋರು ಯಾರು ಇದ್ದಾರಾಗ ನಮ್ಮ ಮಾತು ಯಾರು ಕೇಳೋಕ್ಕೆ ಯಾರು ರೆಡಿ ಇಲ್ವಲ್ಲ. ನಾವು ಹೇಳ್ಬೋದು ಹೌದಪ್ಪ ಮೈತ್ರಿ ಧರ್ಮ ನಾವು ಜನತಾದಳದ ಅಭ್ಯರ್ಥಿಗೆ ಹೈಕಮಾಂಡಿಂದ ಹೇಳಿದ್ದು ಇನ್ನೂ ನಮಗೇನು ಹೇಳಿಲ್ಲ ಹೇಳ್ಬೋದು ಅಂತಂದ್ರೆ ನಾವು ಹೇಳ್ಬೋದು ಅಂದ್ರೆ ನಮ್ಮ ಮಾತು ಕೇಳೋಕ್ಕಿದೆ ಹೇಳ್ಬೋದು. ಕಾರ್ಯಕರ್ತರು ಯಾರು ಈಗಾಗಲೇ ನಮಗೆಲ್ಲ ವಾರನ್ ಮಾಡ್ತಾವ್ರೆ ನೀವೇನಾದರೂ ಜಿಲ್ಲೆ ಬಿಟ್ಟು ಹೊರಗಡೆಯವ್ರಿಗೆ ಯಾರನ್ನೂ ನೀವು ಕ್ಯಾನ್ವಾಸ್ ಹೋದ್ರೆ ಹೊಡಿತೀವಿ ಅಂತ ನಮ್ಗೆ ಎದುರಿಸ್ತಾರೆ ಅಲ್ವಾ. ನಾವು ಮನುಷ್ಯರೇ ಅಲ್ವಾ. ನಾಳೆ ಬೆಳಗ್ಗೆ ನಾವು ಅವ್ರನ್ನೇ ಕಟ್ಕೊಂಡು ಹೋಗ್ಬೇಕಲ್ವಾ. ನಾಳೆ ಬೆಳಗ್ಗೆ ನಾವು ತುಮಕೂರವ್ರನ್ನೋ ಇದ್ರವ್ರನ್ನ ಕರ್ಕೊಂಬರೋಲ್ಲ ಇಲ್ಲಿರೋ ನಾಗಮಂಗಲದಲ್ಲಿರ್ತಕ್ಕಂಥ ಜನನೇ ಕರ್ಕೊಂಡು ಹೋಗ್ಬೇಕು. ಈಗ ಆ ಕಾರ್ಯಕರ್ತರು ನಮ್ಮನ್ನ ವಾರನ್ ಮಾಡ್ತಾ ಇದ್ದಾರಲ್ಲ. ಇವಾಗ ನೀವೇ ನೋಡಿದ್ರಿ ಇದು ಯಾರು ಮಾತನಾರ ಕೇಳಂಗಿದ್ರಾ. ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಸುಮಲತಾ ಅವರು ನಮ್ಮ ಪಕ್ಷದಲ್ಲಿದ್ದಾರೆ, ನಮ್ಮ ಪಕ್ಷದ ಅಭ್ಯರ್ಥಿ ಆಗಬಹುದು ಅನ್ನೋದು ಕೇಳೋ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿಗೆ ಬಂದು ಈ ಜನ ವಾತಾವರಣ ನಮ್ಮನೇ ಬಿಳಿ ನೂಕ್ಬಿಟ್ರು. ಹಿಂಗಾದಾಗ ನಾವೇನು ಮಾಡೋಕ್ಕಾಯ್ತದೆ. ಹೈಕಮಾಂಡ್ ಧರ್ಮನ ಪಾಲಿಸ್ತೀವಿ. ಆದರೆ ಕಡೆಗಳಿಗೆ ಇವತ್ತು ಇದು ರಾಜಕಾರಣ ಕಡೆ 2 ನಿಮಿಷದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ಯಾಕೆ ಅಂತಂದರೆ ನಾವು ನೋಡಿದ್ದೀವಿ 100ಕ್ಕೆ 100 ಭಾಗ ನಮ್ಮ ಕಾಂಗ್ರೆಸ್ಸಿಂದ ಕೊಡ್ತಾರೆ ಅನ್ನೋದು ಅದು ಇದ್ರು 50% ಇದ್ರು ಜನತಾದಳದಲ್ಲೇ ಕ್ಯಾಂಡಿಡೇಟ್ ಆದರೂ ಆಗಬಹುದು ಅನ್ನೋದು 100ಕ್ಕೆ 100 ಭಾಗ ಇನ್ನೂ ವಿಶ್ವಾಸ ಇದೆ. ಯಾಕೆಂದರೆ ಕುಮಾರಣ್ಣವ್ರಿಗೆ ಅವರು ಪಾಪ ಅಂಬರೀಷ್ ಕುಮಾರಣ್ಣ ಯಾವ ಮಟ್ಟಕ್ಕಿತ್ತು ಅಂದರೆ ಭಾಳ ಆತ್ಮೀಯರಾಗಿದ್ದರು. ಎಲ್ಲ ಒಂದು ಕಡೆಗಳಿಗೆ ಬದಲಾವಣೆ ಆದರೂ ಆಗ್ಬೋದು. ಹಾಗಾಗಿ ನಾವು ಸುಮಲತಾ ಅವ್ರನ್ನೇ ಸರ್ ಈಗ ಸರ್ ಒಂದು ಸೆಕೆಂಡು ಸರ್ ಇಲ್ಲಿ ಕುಣಿಗಲ್ಲಲ್ಲಿ ಲಾಸ್ಟ್ ಗಳಿಗೆಲ್ಲಿ ಇವ್ರು ಯಾರು ಫಸ್ಟ್ ಯಾರು ಕೊಟ್ಟಿದ್ದು ನಾವು ಮುದ್ದನ್ ಮೇವು ಕೊಟ್ಬಿಟ್ಟು ಲಾಸ್ಟ್ 2 ನಿಮಿಷ ಬಿಫೋರ್ ತೊಗೊಂಡು ಹೋಗ್ಲಿಲ್ವಾ ಸರ್. ಮದ್ದೂರಿನಲ್ಲಿ ಸಿದ್ದರಾಜಿಗೆ ಫಸ್ಟ್ ಕೊಟ್ಬಿಟ್ರು. ಲಾಸ್ಟ್ ಗಳಿಗೆಲ್ಲಿ ಇನ್ನೇನು 5 ನಿಮಿಷ ಆಯ್ತು ವಿವೇಕ ಕೊಡಲಿಲ್ವಾ ಸರ್. ಏನಾದ್ರು ಆಗ್ಬೋದು ಸರ್. ಇದು ಹೊಡಿತಾರೆ ಈಗ ಹೈಕಮಾಂಡ್ ಹೇಳ್ತಾರೆ. ಹೈಕಮಾಂಡ್ ಹೇಳ್ತಾರೆ ನಾವು ಹೈಕಮಾಂಡ್ ಪಾಲಿಸ್ತೀವಿ ಅಂದ್ರೆ ಹೆಂಗಿರ್ಬೇಕು ತೆಪ್ಪಗಿರ್ಬೇಕು. ನಾವೇನಾದ್ರು ಹೈಕಮಾಂಡ್ ಹೇಳ್ಬಿಟ್ರು ನಾವು ಬೇರೆ ಹೇಳೋರು ನಮ್ಮ ಕಾರ್ಯಕರ್ತರು ಹೊಡಿತಾರಲ್ಲ. ಬೆಳಗ್ಗೆ ನಾವು ಜನತಾದಳದ ಕರೆಯಕ್ಕಾಗುತ್ತಾ ಆಗಲ್ವಾ. ಈಗ ಇಡೀ ಅಂಬರೀಷ್ ಅಣ್ಣನ ಅಭಿಮಾನಿಗಳ ಜೊತೆಗೆ ಕಾಂಗ್ರೆಸ್ ಅವರು ಸೇರ್ಕೊಂಡ್ಬಿಟ್ಟವ್ರೆ. ಅಂಬರೀಷ್ ಅಣ್ಣನ ಅಭಿಮಾನಿಗಳ ಕಾಂಗ್ರೆಸ್ ಸೇರಿಕೊಂಡು ನಮಗೆ ಎಚ್ಚರಿಕೆ ಹೇಳ್ತಾರೆ ನೀವೇನಾದರೂ ಹೋದ್ರೂ ಹೊಡಿತೀನಿ ಅಂತಾರೆ. ಹಂಗಾಗಿ ನಾವು ಅವ್ರಿಗೆಲ್ಲ ಎಲ್ಲೋ ಹಂಗೇನು ಆಗಲ್ಲ. ಸುಮಲತಾ ಅವ್ರಿಗೇನೆ ಟಿಕೆಟ್ ಕೊಡ್ತಾರೆ. ತಲೆ ಹಾಕಿ ಕೆಸ್ಕೊಳಕ್ಕೆ ಹೋಗ್ತೀವಿ ಅಕಸ್ಮಾತ್ ಆಗಲ್ಲ ಮಂಡ್ಯ ಜಿಲ್ಲೆ ಸರ್ ಅವ್ರಿಗಿನ್ನೂ ಏನು ಮಾತಾಡಿಲ್ಲ ನಮಗೇನು ಏನು ಮಾಡಿಲ್ಲ. ಅವರು ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನ ನಿರೀಕ್ಷೆಗೆ ಅವರು ಕೂಡ ನಿನ್ನೆನೂ ಕೂಡ ಡಿ ಕೆ ಶಿವಕುಮಾರ್ ಹೇಳಲ್ಲ ಇಲ್ಲ ಕಾಂಗ್ರೆಸ್ ಪಕ್ಷದಿಂದ ಸುಮಲತಾ ಅವ್ರಿಗೆ ನೀವು ಇದಾಕಿ ಅಂತ ಅಂದ್ಬಿಟ್ಟು ಕೇಳಿರ್ತಕ್ಕಂಥದ್ದು ನಮಗೆ ಮಾಹಿತಿ ಬಂತು. ಈಗ ನಾವು 36 ಗೆದ್ಬಿಟ್ಟು ಅವ್ರು 36 ಗೆದ್ದು 89 ಮಂತ್ರಿ ಕೊಟ್ಟಿಲ್ವಾ. ಇವತ್ತು 3 ಮಂತ್ರಿ ಜನತಾದಳದವ್ರು 3 ಮಂತ್ರಿ ಅವರೇ. ಒಬ್ಬರು ನಮ್ಮ ಅಂದಾನಿಯವರು ಬೋರ್ಡ್ ಚೇರ್ಮನ್ ಇದ್ದಾರೆ. ಶ್ರೀನಿವಾಸ್ ಅವರು ಇದೆ. ಇಷ್ಟೆಲ್ಲ ಇದ್ದಾಗ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಿಟ್ಕೊಟ್ಬಿಟ್ಟು ತಪ್ಪೇನು. ಬಿಟ್ಕೊಡ್ಲಿ ಬ್ಯಾಡ್ವಾ ಕಾಂಗ್ರೆಸ್ ಅವ್ರು ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ. ಸುಮಲತಾ ಕರ್ಕೊಂಡು ಜನತಾದಳದಲ್ಲಿ ಕೊಡಿ ಒಗ್ಗಟ್ಟಾಗಿ ಮಾಡೋಣ. ಬೂತ್ ಏಜೆಂಟ್ ಇಲ್ದಂಗೆ ಮಾಡೋಣ. ಸುಮಲತಾ ಬೆಂಬಲ ಸಿಕ್ಕಲ್ಲ. ಕಾಂಗ್ರೆಸ್ ಪಕ್ಷದಿಂದ ಕ್ಯಾಂಡಿಡೇಟ್ ಸುಮಲತಾ ಆಗ್ತಾರೆ ಅಂತ ನಿರೀಕ್ಷೆಯಲ್ಲಿ ಬಂದಿದ್ದೀವಿ. ಅವ್ರು ಪ್ರಯತ್ನ ಪಡ್ತಾರೆ ಸರ್. ರಾಜಕಾರಣದಲ್ಲಿ ಕಡೆವರೆಗೂ ಪ್ರಯತ್ನ ಇದ್ದೇ ಇರ್ತದೆ. ಲಾಸ್ಟ್ 5 ನಿಮಿಷ ಈಗ ಬಿ ಫಾರಮ್ ಕೊಟ್ಟ ಮೇಲೆ ಸಿ ಫಾರಮ್ ಕೊಟ್ಬಿಡ್ತಾರೆ ಸರ್. ಏನಿಲ್ಲ ಅವರು ಪಕ್ಷದ ಹೈಕಮಾಂಡ್ ಅವ್ರಿಗೆ ಪಕ್ಷ ಶಿಸ್ತಿನ ಸಿಪಾಯಿ ಅವರು. ಡಿ ಕೆ ಶಿವಕುಮಾರ್ 2 ಮಾತಿಲ್ಲ. ಪಕ್ಷ ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ. ಹಂಗಾಗಿ ಅವ್ರು ಹೈಕಮಾಂಡಲ್ಲಿ ಅವ್ರು ಹೇಳಿರ್ಬೋದು ಮನವೊಲಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಕಡೆವರೆಗೂ ಈಗ ಮಕ್ಕಳು ರಚ್ಚಿ ಹಿಡಿತಾವಲ್ಲ ಸರ್. ರಚ್ಚಿ ಹಿಡಿದಾಗ ಏನು ಮಾಡ್ತಾರೆ ಹೇಳಿ ಹಾಳಾಗೋಗಲಿ ಪೆಪ್ಪರ್ಮೆಂಟ್ ಕೊಟ್ಬಿಡಕ್ಕಲ್ವಾ. ಹಂಗೆ ನಾವು ಎಲ್ಲ ರಚ್ಚಿ ಹಿಡಿದ್ರೆ ಕಡೆಗಳಿಗೆ ನಮಗೆ ಬಿಟ್ಬಿಡ್ಬೋದು ಅನ್ನೋ ಒಂದು ಆಕಾಂಕ್ಷೆ ಇಟ್ಕೊಂಡಿದ್ದೀವಿ. ಹಂಗಾಗಿ ನಾವು ಯಾವತ್ತೂ ನಾವು ಬಿ ಫಾರಮ್ಮು ಎಲ್ಲ ಕೊಟ್ಟಾದ್ರೂ ಲಾಸ್ಟಿನ ನಮ್ಗೆ ಇದ್ರಲ್ಲಿ ಬ್ಯಾಟಲ್ಲಿ ಬರುತ್ತಲ್ಲ ಆ ಗಳಿಗೆವರೆಗೂ ಕೂಡ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಸುಮಲತಾ ಅವ್ರಿಗೆ ಯಾವುದಾದ್ರು ಪಕ್ಷ ಜನತಾದಳ ಆಗ್ಬೋದು ಅಥವಾ ಕಾಂಗ್ರೆಸ್ ಪಕ್ಷ ಆಗ್ಬೋದು ಯಾವುದಾದ್ರು ಇದರಲ್ಲಿ ಅವ್ರಿಗೆ ಟಿಕೆಟ್ ನೋಡೋಣ. ಆಮೇಲೆ ಕಾರ್ಯಕರ್ತರು ಏನು ತೀರ್ಮಾನ ತಗೋತವೆ ಹೈಕಮಾಂಡ್ ಏನು ಹೇಳ್ತದೆ ಕೇಳೋಣ. ಇನ್ನು ಫಸ್ಟೇ ಯಾಕೆ ಕೇಳೋಣ ನಾವು ಅಲ್ವಾ. ಫಸ್ಟೇ ಏನು ಹೇಳೋದಲ್ವಲ್ಲ. ಇನ್ನು ಮುಂದಕ್ಕಿದ್ದು ಇನ್ನೂ ಭಾಳ ದಿನ ಇದೆ ನೋಡೋಣ ನಡೀರಿ ಇನ್ನು. ಥ್ಯಾಂಕ್ ಯು.